ನೋಡಿ ಫ್ರೆಂಡ್, ಮೊನ್ನೆ ಅಷ್ಟೇ ನಾಟಿ ಮಾಡಿದ್ದಾರೆ. ನಾಟಿ ಮಾಡಿದ್ದು ಬೆಳಗ್ಗೆ ನಾಟಿ ಮಾಡಿದ್ದಾರೆ. ಸಂಜೆ ಎಲ್ಲ ಮಳೆ ಬಂದು ಸರಿಯಾಗಿ ಬೆಳಗ್ಗೆ ಬೆಳಕರಿಯ ಒಳಗೆ ಈ ಥರ ಎಲ್ಲ ತೊಳ್ಕೊಂಡು ಹೋಗಿದೆ ಫುಲ್ಲು. ನೋಡಿ ನಾಟಿ ಎಲ್ಲ ಕಿತ್ತು ಹೋಗಿದೆ, ಸಸಿ ಎಲ್ಲ ಈ ಥರ ನೋಡಿ ಗೋಡ ಬಂದು ಕೂತಿದೆ. ಯಾವ ಥರ ಅಂತ ಫುಲ್ಲು ಗೋಡ ಕೂತಿದೆ ನೋಡಿ. ಎಲ್ಲ ಕಿತ್ಕೊ ಬಿದ್ದೋಗಿದೆ. ಇದೆ ಎಲ್ಲ ನೀರಿನ ನೋಡ್ತಕ್ಕೆಲ್ಲ ಕಿತ್ತಾ ಇರೋಗಿದೆ. ಯಾವ ಥರ ಕಿತ್ತೋಗಿದೆ ನೋಡಿ. ಫುಲ್ಲು ಗದ್ದೆ ಹೋಗಿದೆ ನೋಡಿ. ಇದೆ ಸಸಿ ಎಲ್ಲ ಕಿತ್ತೋಗಿದೆ ಫುಲ್ಲು. ಎಲ್ಲ ಮಳಲ್ಲಿ ಬಂದು ಸರಿದಿದೆ ನೋಡಿ. ಯಾವ ಥರ ನಾಟಿ ಮಾಡಿ ಬೆಳಗ್ಗೆ ನಾಟಿ ಮಾಡಿ ಸಂಜೆ ಮಳೆ ಬಂದಿದ್ದು ಈ ಥರ ಬಂದು ಈ ಥರ ಹಾನಿಯಾಗಿದ್ದು ನೋಡಿ. ಯಾವ ಥರ ಹಾಳಾಗಿದೆ ಅಂತ ನೋಡಿ. ರೈತರು ಯಾರ್ಯಾರಿದ್ದೀರಾ ಅವರೆಲ್ಲರೂ ನೋಡಿ. ರೈತರಿಗೆಲ್ಲ ಎಷ್ಟು ಹಾನಿ ಮಾಡುತ್ತೆ ಅಂತ ಈ ಮಳೆಯಿಂದ. ಮಳೆ ಇಲ್ಲ ಅಂದರೂ ಕಷ್ಟ, ಇದ್ದರೂ ಕಷ್ಟ. ಹೊಳೆ ಇದ್ದರಂತೂ ಅಲ್ಲಿ ಹೊಳೆ ಹತ್ತಿರ ಜಮೀನು ಇದ್ದವರಿಗಂತೂ ಭಾರಿ ಕಷ್ಟ. ಅಂದರೆ ಈ ಹೊಳೆ ಬಂತು ಅಂದ್ರೆ ಫುಲ್ಲು ಜಮೀನು ಮೇಲೆ ಅಷ್ಟು ನೀರು ನೋಡಿ. ಎಲ್ಲ ಹೆಂಗೆ ಹಾಳಾಗಿದೆ ನೋಡಿ. ಫುಲ್ಲು ಇದೆ, ಫುಲ್ ಆಗಿದೆ ನೋಡಿ. ಇಲ್ಲಿನ ತನಕ ಹಾಳಾಗಿದೆ. ಇದು ನೋಡಿ ಮೊನ್ನೆ ಹೊಳೆ ಬಂದಿದ್ದಕ್ಕೆ ಇವರು ಹೆದರಿ ಮತ್ತೆ ಅದರ ಹೊಳೆ ಹತ್ತಿರ ಫುಲ್ಲು ಲಾಸ್ ಆಗುತ್ತೆ ಮತ್ತು ಎಲ್ಲ ತೊಳ್ಕೋಗುತ್ತೆ ಅಂತ ಇದನ್ನು 3-4 ಗದ್ದೆ ಮಾಡಲೇ ಇಲ್ಲ ನೋಡಿ. ನಾಟಿ ಮಾಡಿಲ್ಲ. ಇಲ್ಲಿಂದ ನಾಟಿ ಮಾಡಿದ್ದಾರೆ. ಮೊನ್ನೆ ಅಷ್ಟೇ ಮಾಡಿರೋದು. ಇದು ಮಾಡಿ 3 ದಿನ ಆಗಿದೆ ಈ ನಾಟಿ ಮಾಡಿ ನೋಡಿ. ಇದಿಷ್ಟೆಲ್ಲ ಹಾಳು ಬಿಟ್ಟಿದ್ದಾರೆ ಫುಲ್. ನೋಡಿ ಯಾವ ಥರ ಹಾಳಾಗಿದೆ. ಈ ವರ್ಷ ಮಳೆಯಿಂದ ಈ ಥರ ಆಗಿರೋದು. ಫುಲ್ ಹೆಂಗಾಗಿದೆ ನೋಡಿ. ನೋಡಿ ಇಲ್ಲಿನ ತನಕ ಹಾಳಾಗಿದೆ. ಫುಲ್ಲು ಮನೆ ತನಕ ಹೋಗಿತ್ತು. ಅಲ್ಲಿ ತೋಟ ಕಾಣ್ತಿದೆಯಲ್ಲ, ತೋಟದ ತನಕ ಹೊಳೆ ಹತ್ತಿತ್ತು ಹೇಳಬೇಕಂದ್ರೆ. ಫುಲ್ಲು ನಾಟಿ ಮಾಡಿ ಸಂಜೆನೆ ಈ ಥರ ಇಲ್ಲ ಆಗಿರೋದು ನೋಡಿ. ಇದೆಲ್ಲ ಮೊನ್ನೆ ಮಾಡಿರೋದು. ಇನ್ನು ಮಾಡೋಕ್ಕೆ ರೆಡಿ ಇದ್ದಾರೆ. ಆಚೆಗಡೆ ಇನ್ನು ಮಾಡೋದಿದೆ. ಅವರು ಮಳೆ ಒಂಚೆ ಕಳೀಲಿ ಅಂತ ಕಾಯ್ತಿದ್ದಾರೆ ನೋಡಿ. ಇದು ಫುಲ್ ನೋಡಿ. ಇದೆಲ್ಲ ಇದೆ ನೋಡಿ. ಇದೆಲ್ಲ ಫುಲ್ ಹೊಂಡ ಬಿದ್ದಿದೆ ನೋಡಿ. ಫುಲ್ ಹೇಗಂತ ನೋಡಿ. ಇದೆಲ್ಲ ಹೊಂಡ ಬಿದ್ದು ಈ ಥರ ಆಗಿರೋದು. ಸಣ್ಣಗೆಲ್ಲ ಹೊಂಡ ಬಿದ್ದಿದೆ ನೋಡಿ. ನೀರು ಹಾರಿ ಎಲ್ಲ ನೋಡಿ. ಇದು ಮೊನ್ನೆ ಅಷ್ಟೇ ಮಾಡಿರೋದು. ಇದೆಲ್ಲ ಮೊನ್ನೆ ಅಷ್ಟೇ ಮಾಡಿರೋದು ನೋಡಿ. ಹೇಗಾಗುತ್ತೆ ನೋಡಿ. ಮಳೆ ಬಂದರೂ ಕಷ್ಟ, ಬರ್ದಿದ್ರೂ ಕಷ್ಟ. ಬಂದರೆ ಈ ಥರ ಹಾನಿ ಮಾಡುತ್ತೆ. ಮಳೆ ಕಳ್ಕೊಂಡು ನಟ್ಟಿ ಮಾಡೋಣ, ಅಸಲೆ ಮಳೆ ಎಲ್ಲ ಕಳ್ಕೊಂಡು ನಟ್ಟಿ ಮಾಡೋಣ ಅಂದರೆ ಆವಾಗ ಸಸಿ ಬೇಗ ಬರೋ ಅಂಥದ್ದನ್ನ ಸಸಿ ಹಾಕಬೇಕು. ಇಲ್ಲ ಲೇಟಾಗಿ ಬರೋದು ಅಂತ ಹಾಕಿದರೆ ಮುಂಚೆ ಕಷ್ಟ ಆಗುತ್ತೆ. ಕುಯ್ಯೋದು, ಇದು ಹಕ್ಕಿಯಿಂದ ಎಲ್ಲ ಕಾಪಾಡ್ಕೊಳೋದು ನೋಡಿ. ಬೇಕಾದ್ರೆ ಇನ್ನೊಂದು ಸರಿ ರಿಟರ್ನ್ ಹೋಗ್ತೀನಿ ವೀಡಿಯೋ ಮಾಡ್ತಾ. ನೋಡಿ ಹೆಂಗೆ ಎಲ್ಲ ಹಾಳಾಗಿದೆ ಅಂತ ಫುಲ್ಲು. ನೋಡಿ ಹೆಂಗೆ ಹಾಳಾಗಿದೆ ನೋಡಿ. ಬೇಕಾದ್ರೆ ಇನ್ನೊಂದು ಸರಿ ನೋಡಿ ಬೇಕಾದ್ರೆ ಕರೆಕ್ಟಾಗಿ ಎಲ್ಲ ಹೆಂಗಿದೆ ಇದೆ. ಫುಲ್ ಇಲ್ಲೆಲ್ಲ ಹೊಂಡ ಬಿದ್ದಿದೆ ನೋಡಿ. ನೋಡಿ ಎಷ್ಟು ಹೊಂಡ ಬಿದ್ದಿದೆ. ಇದೆ ಸಖತ್ ಹೊಂಡ ಬಿದ್ದಿದೆ. ಈ ಥರ ಎಲ್ಲ ರೈತರಿಗೆ ನಷ್ಟ ಆದರೆ ಯಾರು ಕೊಡ್ತಾರೆ ಹೇಳಿ? ಕಡು ಬಡವ ಆದರೆ ಅವರೆಲ್ಲ ಏನು ಮಾಡಬೇಕು? ಈ ಥರ ಎಲ್ಲ ಹೊಳೆ ಬಂದು ಈ ಥರ ನಷ್ಟ ಆದರೆ ಸರ್ಕಾರ ಕೂಡ ಏನೂ ನೋಡಲ್ಲ, ಪರಿಹಾರನೂ ನೆಟ್ಟುಕೊಡಲ್ಲ.
ಈ ಥರ ಆಗಿದೆ. ಯಾರ್ಯಾರು ಏನಾರು ಮಾಡ್ತಿದ್ದಾರೆ ಈಗ. ಆ ಸರ್ಕಾರನವರು ಏನಾರು ಕೇಳ್ತಿದೆಯಾ ರೈತರದ್ದು ಏನಾಗಿದೆ ಏನು ಅಂತ. ಬರೀ ನಾವು ಇದನ್ನು ಮಾತ್ರ ಹೇಳ್ತೀವಿ, ಇನ್ನೂ ಬೇರೆ ಬೇರೆ ಕಡೆ ಎಲ್ಲ ಎಷ್ಟೆಲ್ಲ ಹಾನಿ ಮಾಡಿರ್ಬೋದು ಅಲ್ವಾ. ಸಿಟಿಲಿ ಕೂತವರಿಗೆಲ್ಲ ಏನೂ ಗೊತ್ತಿರಲ್ಲ ಬಿಡಿ. ಸಿಟಿಲಿ ಕೂತವ್ರಿಗೆ ಸುಮ್ಮನೆ ಕೂತ್ಕೊಂಡಿರ್ತಾರೆ. ರೈತರಿಗೆ ಮಾತ್ರ ಎಷ್ಟು ಕಷ್ಟ ಆಗಿರುತ್ತೆ, ಎಷ್ಟು ಕಷ್ಟ ಆಗುತ್ತೆ ರೈತರಿಗೆ ಈ ಥರ ಎಲ್ಲ ಹಾನಿ ಆದಾಗ. ಅವ್ರಿಗೆ ಸಾಲ ಎಷ್ಟು ಮಾಡ್ಕೊಂಡಿರ್ತಾರೆ. ಸಾಲ ಮಾಡಿ ಕೆಲವರೆಲ್ಲ ನಾಟಿ ಮಾಡ್ತಿರ್ತಾರೆ. ಕೆಲವರು ಭತ್ತ ಎಲ್ಲ ಕೊಳ್ಳೋಕ್ಕೆ ದುಡ್ಡಿರಲ್ಲ ಕೆಲವ್ರ ಹತ್ರ ಎಲ್ಲ. ಅದರಲ್ಲಿ ಬೆಗರು ಸಸ್ತಿ ದುಡಿಯೋಕ್ಕೋಸ್ಕರ ಮಾಡಿರ್ತಾರೆ. ಈ ಥರ ಆದರೆ ನೋಡಿ, ಮತ್ತೆ ನಾನು ರಿಟರ್ನ್ ಬಂದಿರೋದು ನಿಮಗೆ ತೋರ್ಸೋಕ್ಕೋಸ್ಕರ.